ಹಾಯ್ ಹಲೋ ನಮಸ್ತೆ. BA ಫಸ್ಟ್ ಸೆಮಿಸ್ಟರ್ನ ಸೋಶಿಯಾಲಜಿ ವಿದ್ಯಾರ್ಥಿಗಳಿಗಾಗಿ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ನಿಮ್ಮ ಪಠ್ಯಕ್ರಮದಲ್ಲಿರುವಂತಹ ಮೊದಲನೇ ಟಾಪಿಕ್ಕಿನ ವಿಡಿಯೋ ಲಿಂಕ್ಗಳನ್ನ ನಾನು ನನ್ನ ಒಂದು ಫ್ರೆಶ್ ವಿಡಿಯೋದಲ್ಲಿ ಹಾಕಿದ್ದೆ. ಹಾಗಾಗಿ ನೀವೆಲ್ಲ ಆ ವಿಡಿಯೋನ ನೋಡಿದ್ದೀರಿ ಅನ್ಕೊಳ್ತೇನೆ. ಸೋಶಿಯಾಲಜಿ ಮೀನಿಂಗ್, ಡೆಫಿನಿಷನ್ಸ್ ಅಂಡ್ ಇಂಪಾರ್ಟೆನ್ಸ್, ಸ್ಕೋಪ್ ಆಫ್ ಸೋಶಿಯಾಲಜಿ ಬಗ್ಗೆ, ಸಮಾಜಶಾಸ್ತ್ರದ ಅರ್ಥ, ವ್ಯಾಖ್ಯೆ, ವ್ಯಾಪ್ತಿ ಮತ್ತು ಸಮಾಜಶಾಸ್ತ್ರದ ಮಹತ್ವದ ಅಧ್ಯಯನದ ಮಹತ್ವವನ್ನ ಕುರಿತ ಇರುವಂತಹ ವಿಡಿಯೋ ಲಿಂಕ್ಗಳನ್ನು ಕೊಟ್ಟಿದ್ದೆ. ಇದು ನಿಮ್ಮ ಮೊದಲನೇ ಟಾಪಿಕ್. ವಿದ್ಯಾರ್ಥಿಗಳ ಎರಡನೇ ಟಾಪಿಕ್ ಅಲ್ಲಿ ನಿಮಗೆ ಬೇಸಿಕ್ ಸೋಶಿಯಾಲಜಿಕಲ್ ಕಾನ್ಸೆಪ್ಟ್ಸ್ ಬಗ್ಗೆ ಕಲಿಲಿಕ್ಕಿದೆ. ಸಮಾಜಶಾಸ್ತ್ರದ ಮೂಲಭೂತ ತತ್ವಗಳನ್ನ ಕುರಿತು ಅಧ್ಯಯನ ಮಾಡಲಿಕ್ಕಿದೆ. ಪರಿಕಲ್ಪನೆಗಳು ಅಂತ ಹೇಳಿನೂ ಕರೀತಾರೆ, ಮೂಲಭೂತ ಪರಿಕಲ್ಪನೆಗಳು ಅಂತ ಹೇಳಿ ಕರಿತೇವೆ. ಸೊ ಇಲ್ಲಿ ಸಮಾಜಶಾಸ್ತ್ರದಲ್ಲಿ ಕೆಲವೊಂದು ಪರಿಕಲ್ಪನೆಗಳನ್ನ ಮೂಲಭೂತ ಪರಿಕಲ್ಪನೆಗಳು ಅಂತ ಕರೀತಾರೆ. ಸಮ್ ಆಸ್ಪೆಕ್ಟ್ಸ್ ಆರ್ ಕಾಲ್ಡ್ ಆಸ್ ಬೇಸಿಕ್ ಕಾನ್ಸೆಪ್ಟ್ಸ್ because they study social relationship, they study the entire human society. ಮಾನವ ಸಮಾಜವನ್ನ, ಮಾನವನ ಸಾಮಾಜಿಕ ಸಂಬಂಧಗಳನ್ನ ಕಲೀಲಿಕ್ಕೆ ಅವಶ್ಯಕವಾಗಿರುವಂತಹ ಕೆಲವು ಆಸ್ಪೆಕ್ಟ್ಗಳನ್ನ ಪರಿಕಲ್ಪನೆಗಳು ಅಂತ ಕರೀತೇವೆ. ಇಲ್ಲಿ ಸಮಾಜಶಾಸ್ತ್ರದಲ್ಲಿ ಪ್ರಮುಖವಾಗಿ 4 ಮೂಲಭೂತ ಪರಿಕಲ್ಪನೆಗಳಿದೆ. ಯಾವ್ಯಾವುದು ಅಂದ್ರೆ, ಒಂದು ಸೊಸೈಟಿ ಸಮಾಜ, ಕಮ್ಯುನಿಟಿ ಸಮುದಾಯ, ಇನ್ಸ್ಟಿಟ್ಯೂಷನ್ಸ್ ಸಂಸ್ಥೆಗಳು, ಅಸೋಸಿಯೇಷನ್ಸ್ ಸಂಘಗಳು. ಈ 4 ಕಾನ್ಸೆಪ್ಟ್ಸ್ಗಳು ಇದೆ. ಅದರಲ್ಲಿ ವಿದ್ಯಾರ್ಥಿಗಳೇ ನಿಮ್ಮ ಸಿಲೆಬಸ್ ಅಲ್ಲಿ 3 ಪ್ರಮುಖ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಕಲೀಲಿಕ್ಕಿದೆ. ಯು ಹ್ಯಾವ್ ಟು ಸ್ಟಡಿ ಅಬೌಟ್ 3 ಬೇಸಿಕ್ ಕಾನ್ಸೆಪ್ಟ್ಸ್. ದಟ್ ಈಸ್ ಫಸ್ಟ್ ಒನ್ ಈಸ್ ಸೊಸೈಟಿ, ಕಮ್ಯುನಿಟಿ ಅಂಡ್ ಥರ್ಡ್ಲಿ ಅಸೋಸಿಯೇಷನ್. 3 ಪರಿಕಲ್ಪನೆಗಳನ್ನ, ಮೂಲಭೂತ ಪರಿಕಲ್ಪನೆಗಳನ್ನ ಈ ಒಂದು ಸೆಮಿಸ್ಟರ್ ಅಲ್ಲಿ ನೀವು ಕಲಿತೀರಾ ವಿದ್ಯಾರ್ಥಿಗಳೇ. ಅದು ಮೊದಲನೇದಾಗಿ ಸಮಾಜ, ಎರಡನೇದಾಗಿ ಸಮುದಾಯ ಮತ್ತು ಸಂಘ ಅಂತ ಹೇಳಿ. ಈ 3 ಕಾನ್ಸೆಪ್ಟ್ಗಳ ಬಗ್ಗೆ ನಾನು ಈಗಾಗಲೇ ವಿಡಿಯೋಗಳನ್ನ ಮಾಡಿದ್ದೇನೆ. ನನ್ನ ಚಾನೆಲ್ ಅಲ್ಲಿ ವಿಡಿಯೋಗಳಿದೆ. ಅದು ನಿಮಗೆ ಸರ್ಚ್ ಮಾಡ್ಲಿಕ್ಕೆ ಕಷ್ಟ ಆಗ್ಬಹುದು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಏನಿದೆ ಇದರ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು 3 ಲಿಂಕ್ಗಳನ್ನ ಪುನಃ ಕೊಟ್ಟಿದ್ದೇನೆ. ಆ ಲಿಂಕ್ಗಳನ್ನ ಉಪಯೋಗಿಸಿಕೊಂಡು ನೀವು ನಮ್ಮ ಹಳೆಯ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ. ಅದರಲ್ಲಿ ಕಂಪ್ಲೀಟ್ ಆಗಿ ಬೇಸಿಕ್ ಸೋಶಿಯಾಲಜಿಕಲ್ ಕಾನ್ಸೆಪ್ಟ್ಸ್ ಬಗ್ಗೆ ನಿಮಗೆ ಮಾಹಿತಿ ಲಭ್ಯವಾಗುತ್ತೆ. ಸೊಸೈಟಿ ಅಂದ್ರೆ ಏನು? ವಾಟ್ ಈಸ್ ಸೊಸೈಟಿ? ಸೊಸೈಟಿ ಇಸ್ ನಥಿಂಗ್ ಬಟ್ ವೆಬ್ ಆಫ್ ಸೋಷಿಯಲ್ ರಿಲೇಶನ್ಶಿಪ್ಸ್ ಅಕಾರ್ಡಿಂಗ್ ಟು ಸೋಶಿಯಾಲಜಿಸ್ಟ್. ಸಮಾಜಶಾಸ್ತ್ರಜ್ಞರ ಪ್ರಕಾರ ಸಮಾಜಶಾಸ್ತ್ರ ಅಂದ್ರೆ ಸಾಮಾಜಿಕ ಸಂಬಂಧಗಳ ಬಲೆ ಅಂತ ಕರೀತಾರೆ, ಅಥವಾ ಸಾಮಾಜಿಕ ಸಂಬಂಧಗಳಿಂದಾಗಿರುವ ಒಂದು ವ್ಯವಸ್ಥೆ ಅಂತ ಹೇಳಿ. ಹಾಗೆ ಸಮಾಜದ ಬಗ್ಗೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವ ವ್ಯಾಖ್ಯೆಗಳನ್ನ ಕಲಿಬೇಕು ನೀವು. ಜೊತೆಗೆ ಸಮಾಜದ ಲಕ್ಷಣಗಳನ್ನ ಕೂಡ ಕಲಿಬೇಕಾಗುತ್ತೆ. ಹಾಗೆಯೇ ಸಮುದಾಯ, what is exactly meant by community? Community is nothing but group of people residing in a definite geographical territory for a permanent base. ಒಂದು ಸಮುದಾಯ ಅಂದ್ರೆ ಏನು? ಒಂದು ನಿರ್ದಿಷ್ಟ ನೆಲೆಯಲ್ಲಿ ಒಂದು ಜನ ಸಮೂಹ ಶಾಶ್ವತವಾಗಿ ವಾಸಿಸೋದಕ್ಕೆ ಸಮುದಾಯ ಅಂತೀವಿ. ಹಾಗೆ ಸಂಘಗಳು ಅಂದ್ರೆ ಏನು? ವಾಟ್ ಆರ್ ಎಕ್ಸಾಕ್ಟ್ಲಿ ಮೆಂಟ್ ಬೈ ಅಸೋಸಿಯೇಷನ್? ಅಸೋಸಿಯೇಷನ್ actually every association has its own goal or aim, we can say. So ಸಂಘಗಳು ಅಂದ್ರೆ ಉದ್ದೇಶಗಳ ಈಡೇರಿಕೆಗಾಗಿ ಅಸ್ತಿತ್ವದಲ್ಲಿ ಬಂದಿರುವಂತಹ ಸಾಮಾಜಿಕ ವ್ಯವಸ್ಥೆ ಅಂತ ನಾವು ಕರಿತೇವೆ. ಸೊ ಸಂಘಗಳು ಅಂದ್ರೆ ಏನು? ಸಂಘಗಳ ಬಗ್ಗೆ ಸಮಾಜಶಾಸ್ತ್ರಜ್ಞರು ಕೊಟ್ಟಿರುವ ವ್ಯಾಖ್ಯೆಗಳೇನು, ಹಾಗೆಯೇ ಸಂಘದ ಲಕ್ಷಣಗಳೇನು ಅನ್ನೋದನ್ನ ಕಲಿಲಿಕ್ಕಿದೆ. ಹೀಗಾಗಿ ವಿದ್ಯಾರ್ಥಿಗಳೇ, ಈ 3 ಕಾನ್ಸೆಪ್ಟ್ಗಳು, ಬೇಸಿಕ್ ಸೋಶಿಯಾಲಜಿಕಲ್ ಕಾನ್ಸೆಪ್ಟ್ಸ್ ಏನಿದೆ, ಸೊಸೈಟಿ, ಕಮ್ಯುನಿಟಿ ಅಂಡ್ ಅಸೋಸಿಯೇಷನ್, ಈ ಒಂದು 3 ಕಾನ್ಸೆಪ್ಟ್ಗಳ ವಿಡಿಯೋ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ. ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಓಪನ್ ಮಾಡಿದ್ರೆ ವಿಡಿಯೋ ಲಿಂಕ್ಗಳು ನಿಮಗೆ ಲಭ್ಯವಾಗುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ವಿಡಿಯೋ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಸಿಗುತ್ತೆ. ಆ ವಿಡಿಯೋಗಳನ್ನ ಬಳಸಿಕೊಂಡು ನೀವು ಈ 3 ಮೂಲಭೂತ ಪರಿಕಲ್ಪನೆಗಳನ್ನ ಅಧ್ಯಯನ ಮಾಡಬಹುದು. So I am going to give 3 links for society, community and association in my description box of this video. You can watch the videos, all 3 videos in detail. So once again, thank you and one and all.